ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಟಾಸ್ ಗೆಲ್ಲೋದು ಮುಂಬೈ ಹೀರೋಸ್, ಚೂಸ್ ಟು ಬೋಲ್ ತಗೊಳ್ತಾರೆ. ಫಸ್ಟ್ ಇನ್ನಿಂಗ್ಸ್ 10 overs ಅಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ಕಲೆ ಹಾಕೋದು 171 ರನ್. ಕೇವಲ ಒಂದೇ ವಿಕೆಟ್ ಕಳ್ಕೊಳೋದು. ಓಪನರ್ಸ್ ಬರೋದು ರಾಜೀವ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು. ಓಪನಿಂಗ್ ಪಾರ್ಟ್ನರ್ಶಿಪ್ ನೋ ಲಾಸ್ 100 ಮೇಲೆ ಬರುತ್ತೆ ಪಾರ್ಟ್ನರ್ಶಿಪ್. ಸಖತ್ ಬ್ಯಾಟಿಂಗ್ ಆಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತೆ ರಾಜೀವ್ ಅವರು. ಡಾರ್ಲಿಂಗ್ ಕೃಷ್ಣ ಅವರು 33 ಬಾಲಿಗೆ 100 ಹೊಡಿತಾರೆ. ಓವರ್ ಆಲ್ ಅವ್ರದ್ದು ಸ್ಕೋರ್ 36 ಬಾಲಿಗೆ 111 ರನ್. ನಾಟ್ ಔಟ್, ಫುಲ್ ಇನ್ನಿಂಗ್ಸ್ ಆಡಿದ್ದಾರೆ, ನಾಟ್ ಔಟ್ ಆಗಿ ಉಳಿದು 36 ಬಾಲಿಗೆ 111 ರನ್. ಕರ್ನಾಟಕ ಬುಲ್ಡೋಸರ್ಸ್ ಸ್ಕೋರ್ 171 ರನ್ 10 ಓವರ್ಸ್ಗೆ. ಮುಂಬೈ ಹೀರೋಸ್ ಏನೇ ತಿಪ್ಪುರ್ಲಾಗ ಹಾಕೋದು ಕೂಡ ಇವತ್ತು ಮ್ಯಾಚ್ ಗೆಲ್ಲಕ್ ಆಗಲ್ಲ ಅವ್ರ ಕೈಯಲ್ಲಿ. 2 ಇನ್ನಿಂಗ್ಸ್ ಸೇರಿ ಅವರೊಂದು 190 ರನ್ 200 ರನ್ ಹೊಡಿಬಹುದು ಅಷ್ಟೇ. 171 ರನ್ ಕೇವಲ ಒಂದೇ ಇನ್ನಿಂಗ್ಸ್ ಅಲ್ಲಿ ಹೊಡೆದಿದ್ದಾರೆ. ಇವಾಗ ಮುಂಬೈ ಹೀರೋಸ್ ಇವಾಗ ಆಡ್ತಿರೋ ಪರಿಸ್ಥಿತಿಯಲ್ಲಿ 7.2 ಓವರ್ಸ್ಗೆ 71 ರನ್ನಿಗೆ 5 ವಿಕೆಟ್ ಕಳ್ಕೊಂಡಿದ್ದಾರೆ. ಇನ್ನು 100 ರನ್ ಹಿನ್ನಡೆದಿದ್ದಾರೆ. ಇನ್ನು ಕೇವಲ 16 ಬಾಲ್ ಅಷ್ಟೇ ಮಿಕ್ಕಿರೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಚಾನ್ಸ್ ಇಲ್ಲ ಇವತ್ತು ಮುಂಬೈ ಹೀರೋಸ್ ಗೆಲ್ಲಕ್ ಆಗದೇ ಇಲ್ಲ. ಕರ್ನಾಟಕ ಬುಲ್ಡೋಸರ್ಸ್ ಮಿನಿಮಮ್ 100 ರನ್ಸ್ ಇಂದ ಗೆಲ್ತಾರೆ ಇವತ್ತು ಮ್ಯಾಚ್ ಅಂತ ಅನ್ನಿಸ್ತಿದೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನು ಯಾವ್ಯಾವ ರೀತಿ ಆಡ್ತಾರೋ ಬ್ಯಾಟಿಂಗ್ ಕಾದ್ ನೋಡ್ಬೇಕು. ಕರ್ನಾಟಕ ಬುಲ್ಡೋಸರ್ಸ್ ಅಂತೂ ಇವತ್ತು ನೆಟ್ ರನ್ ರೇಟ್ ಜಾಸ್ತಿ ಮಾಡ್ಕೊಂಡು ಟಾಪ್ ಅಲ್ಲಿ ಇರ್ತಾರೆ ಅಂತಾನೆ ಹೇಳ್ಬೋದು. ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಅಲ್ಲಿ ಸುನಿಲ್ ರಾವ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಮತ್ತೆ ಇವರು JK ಅವರು ಇವತ್ತು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 2 ವಿಕೆಟ್ ತೆಗಿತಾರೆ. ನಿನ್ನೆ ಬ್ಯಾಟ್ ಇಂದ ರನ್ಸ್ ಬಂದಿರಲಿಲ್ಲ, ಬೌಲಿಂಗ್ ಇಂದ ಏನು ಮಾಡಿರ್ಲಿಲ್ಲ, ನಿನ್ನೆ ಏನು ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ನಿನ್ನೆ JK ಅವ್ರದ್ದು ಟೀಮಿಗೆ. ಇವತ್ತಿನ ಮ್ಯಾಚಿಗೆ ಅವ್ರ ಬದಲಿಗೆ ಏನಾದ್ರು ತ್ರಿವಿಕ್ರಮವನ್ನ ಆಡಿಸ್ತಾರಾ ಇವತ್ತು ಪ್ಲೇಯಿಂಗ್ 11 ಅಲ್ಲಿ ಅಂತೆಲ್ಲ ಕಾಯ್ತಿದ್ವಿ. ಬಟ್ ತ್ರಿವಿಕ್ರಮ್ ಅವರು ಇವತ್ತು ಮ್ಯಾಚ್ ಅಲ್ಲಿ ಆಡಿಲ್ಲ. ಸೇಮ್ ಪ್ಲೇಯಿಂಗ್ 11 ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ಆಡಿದ್ರು ನಿನ್ನೆ ಮ್ಯಾಚ್ ಅಲ್ಲಿ ಚೆನ್ನೈ ರೈನೋಸ್ ವಿರುದ್ಧ, ಅದೇ ಪ್ಲೇಯಿಂಗ್ 11 ಇವತ್ತು ಆಡಿರೋದು. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಅರೌಂಡ್ 100 ರನ್ಸ್ ವಿಕ್ಟರಿ ತಗೊಳ್ತಾರೆ ಅಂತ ಅನ್ನಿಸ್ತಿದೆ. ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಅವರು 33 ಬಾಲಿಗೆ 100 ಹೊಡಿತಾರೆ. 36 ಬಾಲಿಗೆ 111 ರನ್ ಹೊಡೆದು ನಾಟ್ ಔಟ್ ಆಗಿ ಉಳಿತಾರೆ ಗುರು. ಕೇವಲ ಒಂದೇ ವಿಕೆಟ್ ಕಳ್ಕೊಳೋದು. ರಾಜೀವ್ ಅವರು ಒಬ್ಬರೇ ಔಟ್ ಆಗೋದು ಬಿಟ್ರೆ ಇನ್ಯಾವ ವಿಕೆಟ್ ಹೋಗಲ್ಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಮುಂಬೈ ಹೀರೋಸ್ ಏನೇ ಮಾಡೋದು ಕೂಡ ಇವತ್ತು ಗೆಲ್ಲಕ್ ಆಗಲ್ಲ. ಅವ್ರು ಬಾಟಮ್ ಆಫ್ ದ ಟೇಬಲ್ ಅಲ್ಲಿ ಇದ್ದಾರೆ. ಇನ್ನು ನೆಟ್ ರನ್ ರೇಟ್ ಇನ್ನೂ ಡ್ಯಾಮೇಜ್ ಆಗುತ್ತೆ ಅವ್ರದ್ದು. ಕರ್ನಾಟಕ ಬುಲ್ಡೋಸರ್ಸ್ ನೆಟ್ ರನ್ ರೇಟ್ ಜಾಸ್ತಿ ಆಗುತ್ತೆ ಗುರು. ಇಂತ ಡಾಮಿನೇಟಿಂಗ್ ವಿಕ್ಟರಿ ಅಂದ್ರೆ ನೆಟ್ ರನ್ ರೇಟ್ ಕಿತ್ಕೊಂಡು ಹೋಗುತ್ತೆ. ಫಸ್ಟ್ ಪ್ಲೇಸ್ ಅಲ್ಲೇ ಇದ್ದಾರೆ, ಇನ್ನೂ ಜಾಸ್ತಿ ಮಾಡ್ಕೊಬಹುದು ನೆಟ್ ರನ್ ರೇಟ್. ಬೆಂಗಾಲ್ ಟೈಗರ್ಸ್ ಕೂಡ 2 ಮ್ಯಾಚ್ ಗೆದ್ದು ಅವರು ಕೂಡ ನೆಟ್ ರನ್ ರೇಟ್ ಇಂದ ಕಡಿಮೆ ಇದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್ ಹೋಲ್ಸ್ಕೊಂಡ್ರೆ. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ತುಂಬಾ ಜಾಸ್ತಿ ಆಗುತ್ತೆ ನೆಟ್ ರನ್ ರೇಟ್. ಅದನ್ನ ಯಾರು ಮ್ಯಾಚ್ ಮಾಡಕ್ ಆಗಲ್ಲ ಅಂತ ಡಾಮಿನೇಟಿಂಗ್ ವಿಕ್ಟರಿ ಬರ್ತಿದೆ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಗೆ. ಇವತ್ತು ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಎಕ್ಸೆಪ್ಷನಲ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಮತ್ತೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 171 ಮಾಡೋದಕ್ಕೆ ಕರ್ನಾಟಕ ಬುಲ್ಡೋಸರ್ಸ್ ಮುಂಬೈ ಹೀರೋಸ್ ಅವರು ಕಾರಣ. ತುಂಬಾ ಎಕ್ಸ್ಟ್ರಾಸ್ ಕೊಟ್ರು ಅವರು. ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರು ತುಂಬಾ ಎಕ್ಸ್ಟ್ರಾಸ್ ಕೊಟ್ಟಿದ್ರು ಇವ್ರ ಮೇಲೆ, ಯಾರೋ ಭೋಜ್ಪುರಿ ಅವ್ರ ಮೇಲೆ. ಇವತ್ತು ಅದೇ ತಪ್ಪು ಮಾಡಿದ್ದಾರೆ, ತುಂಬಾ ಎಕ್ಸ್ಟ್ರಾಸ್ ಕೊಟ್ರು. ಅದ್ರ ಮೇಲೆ ಇವ್ರು ಈ ರೀತಿ ಹೊಡಿತಿದ್ದಾರೆ. 171 ರನ್. ಅವ್ರು ಅದನ್ನ ಗಮನದಲ್ಲಿ ಇಟ್ಕೊಂಡು 171 ರನ್ ನಾವು ಚೇಸ್ ಮಾಡ್ಬೇಕು ಅಂದ್ರೆ ಲೀಡ್ ತಗೊಬೇಕು ಅಂತ ಹೋದ್ರೆ ವಿಕೆಟ್ಸ್ ಕಳ್ಕೊಂತಾರೆ. ಅದಕ್ಕೋಸ್ಕರ ಅವ್ರು 120 130 ಟಾರ್ಗೆಟ್ ಮಾಡೋಣ ಅಂತ ಅಂದ್ಕೊಂಡು ಆಡ್ತಿದ್ದಾರೆ. ಆದ್ರೂ ಕೂಡ 71 ರನ್ನಿಗೆ 5 ವಿಕೆಟ್ ಕಳ್ಕೊಂಡಿದ್ದಾರೆ 7.2 ಓವರ್ಸ್ಗೆ. ಅವ್ರು ಏನಿಲ್ಲ ಅಂದ್ರೂ ಇವತ್ತು 100 ರನ್ಸ್ ಇಂದ ಸೋಲೋದಂತೂ ಗ್ಯಾರಂಟಿ. ಇವತ್ತು ಕೂಡ ತ್ರಿವಿಕ್ರಮ್ ಅವನ್ನ ಪ್ಲೇಯಿಂಗ್ 11 ಅಲ್ಲಿ ಆಡ್ಸಿಲ್ಲ ಕರ್ನಾಟಕ ಬುಲ್ಡೋಸರ್ಸ್. ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.